ಇಲ್ಲಿ ಮೂವಿ ಬಗ್ಗೆ ಚರ್ಚೆನೇ ಆಗೋದಿಲ್ಲ, ಯಾಕಂದರೆ ಪಬ್ಲಿಕ್ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ ಫಸ್ಟ್ ಲಾಸ್ಟ್ ಟೈಮ್ ಕೂಡ ನಾನು ಮೀಟಲ್ಲಿ ಅದೇ ಹೇಳಿದೆ, ವಿ ವಿಲ್ ಪೇಂಟ್ ದ ಸಿಟಿ. ಕನ್ನಡದ ಒಂದು ಮೂವಿ ಅಂದರೆ ಒಂದು ಫೆಸ್ಟಿವಲ್ ಥರ ಇರಬೇಕು, ಎಲ್ಲರೂ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಕೆಟ್ಟದ್ದು ಒಳ್ಳೆಯದು ಫಸ್ಟ್ ಮೂವಿ ಬಗ್ಗೆ ಚರ್ಚೆ ಆಗಬೇಕು. ಮೂವಿ ಬಗ್ಗೆ ಚರ್ಚೆ ಆಗಿದ್ದರೆ ಕೆಟ್ಟದ್ದು ಒಳ್ಳೆಯದು ಎಲ್ಲ ಮಾತಾಡಲಿಕ್ಕಾಗುತ್ತೆ. ಇದು ಮೂವಿ ಬಗ್ಗೆ ಚರ್ಚೆನೇ ಆಗ್ತಾಯಿಲ್ಲ ಇಲ್ಲಿ. ದಟ್ಸ್ ವೈ ಐ ಸೆಡ್ ವಿಲ್ ಪೇಂಟ್ ದ ಸಿಟಿ ರೆಡ್. ಈ ಕಲರ್ ರೆಡ್ ಇದೆ ಒಂದು, ವಿಲ್ ಪೇಂಟ್ ದ ಸಿಟಿ ರೆಡ್ ಅಂತ. ಎರಡು ಇದಂತ ತಿಳ್ಕೊಳ್ಳಿ. ಬಂಡವಾಳ ಹೋಗಬೇಕು ಅಂದರೆ ಸ್ಟಾರ್ ನಟನ್ನು ಹುಡುಕ್ತಾರೆ, ನಾನು ಹಾಕಿರೋ ಬಂಡವಾಳ ವಾಪಸ್ ಬರ್ತೀನಿ ಅಂತ. ಸೊ ವಿಜಯ್ ಸರ್ ಅಂದರೆ ಏನೋ ಬಿಲ್ಡಿಂಗಂತೆ ಹೊಸತನ ಹುಡುಕ್ತಾರೆ, ಹೊಸಬ್ರಿಗೂ ಅವಕಾಶ ಕೊಡ್ತಿದ್ದಾರೆ. ಯಾಕೆ ಅನ್ನೋದು ನಂಬಿಕೆ ಇದೆ, ಹೊಸಬ್ರಿಗೆ ಅವಕಾಶ ಕೊಟ್ಟರೆ ನಾನು ಬಂಡವಾಳ ನನಗೆ ಅಲ್ಲ, ನಾನು ಬಂಡವಾಳ ಬಗ್ಗೆ ಯೋಚನೆ ಮಾಡ್ತೀನಿ. ಅದೊಂದು ತುಂಬ ಟಿಪಿಕಲ್. ನಾನು ಇವತ್ತು ಕೂಡ ಒಬ್ಬರು ಹೀರೋಯಿನ್ ಮನೆಗೆ ಇಲ್ಲಿ ಮೀಟ್ ಮಾಡ್ಕೊಂಡು ಬಂದೆ. ಇಲ್ಲಿ ಒಂದು ಟಾಪಿಕ್, ಮೇನ್ ಟಾಪಿಕ್ ಏನಾಗ್ಬಿಟ್ಟು ಅಂದರೆ, ಬಂಡವಾಳ ಹಾಕಿದ ತಕ್ಷಣ ಒಂದು 5 ಕೋಟಿ ಹಾಕ್ತೀವಿ, 2 ಕೋಟಿ ಥಿಯೇಟರ್ಗೆ, 1 ಕೋಟಿ OTT, 1 ಕೋಟಿ ಮ್ಯೂಸಿಕ್ಕು, ಇನ್ನೊಂದು ಕೋಟಿ ಹಂಗೆ ಬಂದುಬಿಡುತ್ತೆ. ಅದನ್ನು ಬಿಟ್ಬಿಡಂದೆ. ಎನಿ ಮೂವಿ, ಯಾವುದೇ ಮೂವಿ ಮಾಡಿ ಈ ಮೂವಿನ 50 ಕೋಟಿ ಟಚ್ ಮಾಡಿಸ್ತೀನಿ. ದಿಸ್ ಇಸ್ 100% ಐ ಗಿವ್ ಯು ಗ್ಯಾರಂಟಿ. ಮುದೋಳ್ ಪಿಕ್ಚರ್ನ 50 ಕೋಟಿ ನಾನು ತಲುಪಿಸ್ತೀನಿ. ದಟ್ ಈಸ್ ಮೈ ಚಾಲೆಂಜ್ ಟು ಆ್ಯಂಡ್ ಮೈ ಬ್ಯಾಟಿಂಗ್ ಆ್ಯಂಡ್ ಐ ಅಶ್ಯೂರ್ ಎವ್ರಿಬಡಿ, ಬಿಕಾಸ್ ಕಂಟೆಂಟ್ ಈಸ್ ಸೋ ಗುಡ್. ನಾನು ರಾ ಫುಟೇಜು ನೋಡಿದ್ದೀವಿ, ಇಟ್ಸ್ ಟೂ ಗುಡ್. ಇನ್ ಫ್ಯಾಕ್ಟ್ ನಿಮ್ಗೆ ಓನ್ಲಿ ಸುಮ್ಮನೆ ಒಂದು ಟ್ರಯಲ್ ತೋರಿಸಿದೆ ಅಷ್ಟೇ. ವೆನ್ ಇಟ್ ಕಮ್ಸ್ ಔಟ್ ಯು ಆಲ್ ವಿಲ್ ಅಪ್ರಿಷಿಯೇಟ್, ಯು ವಿಲ್ ಆಲ್ ಕೋಆಪ್ರೇಟ್ ವಿತ್ ಅಸ್. ಯಾಕಂದರೆ ಒಂದು ಕನ್ನಡ ಮೂವಿನ ನಾವು ಫೆಸ್ಟಿವಲ್ ಥರ ಮಾಡೋಣ. ಪ್ರತಿಯೊಂದು ಮೂವಿ, ನಾನು ಇವ್ರದ್ದು ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ಕನ್ನಡ ಮೂವಿನ ಒಂದು ಫೆಸ್ಟಿವಲ್ ಥರ ಟ್ರೀಟ್ ಮಾಡೋಣ. ನಂದಾಗಲಿ ಬೇರೆಯವ್ರದ್ದಾಗಲಿ, ಎನಿಬಡೀಸ್ ಮೂವಿ. ಮೈ ಇಂಟ್ರೆಸ್ಟ್ ವಿಲ್ ಬಿ ಆಲ್ವೇಸ್ ಅಪ್ಕಮಿಂಗ್ ಅವ್ರಿಗೆ ಇಂಟ್ರೆಸ್ಟ್ ಆಗಬೇಕು. ನಾವು ಮೀನ್ಸ್ ಸೂಪರ್ ಸ್ಟಾರ್ಗಳಿಗೆ ನಾವೇನು ಏನು ಮಾಡಬೇಕಲ್ಲ, ಸೂಪರ್ ಸ್ಟಾರ್ಗೆ ಅವ್ರಿಗೆ ಹುಡ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ. ಅಪ್ಕಮಿಂಗ್ ಡೈರೆಕ್ಟರ್ಸ್ ಆಗಲಿ, ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ, ಅಪ್ಕಮಿಂಗ್ ಸ್ಟಾರ್ಸ್ ಆಗಲಿ, ಅಪ್ಕಮಿಂಗ್ ಎವ್ರಿಬಡಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ, ವಿ ಶುಡ್ ಗಿವ್ ಅನ್ ಆಪರ್ಚುನಿಟಿ. ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಟರೆ ಅದು ದೊಡ್ಡದಾಗುತ್ತೆ, ಇಲ್ಲಾಂದರೆ ಇಂಡಸ್ಟ್ರಿ ಬೆಳೆಯಲ್ಲ. ಸೊ ನನ್ನ ಉದ್ದೇಶ, ನಾವು ಆ್ಯಕ್ಚುಲಿ ನೆಕ್ಸ್ಟ್ 2 ವೀಕ್ಸಲ್ಲಿ ವಿ ಆರ್ ಡೂಯಿಂಗ್ ಆಡಿಷನ್ ಮಾಡ್ತಾಯಿದ್ವಿ ಪ್ರತಿಯೊಂದಕ್ಕೆ. ಆಡಿಷನ್ ಮಾಡಿ ಇವನ್ ಸಪೋರ್ಟಿಂಗ್ ಸ್ಟಾರ್ ಆಲ್ಸೋ ವಿ ಆರ್ ಗಿವಿಂಗ್ ಆಲ್ ಚಾನ್ಸಸ್ ಟು ಹೊಸಬರಿಗೆ ಚಾನ್ಸ್ ಕೊಡಲಿ. ಇದೇ ಹೇಳಿದ ನಿಮಗೊಂದು ಫೆಸ್ಟಿವಲ್. ಈ 1 ಇಯರಲ್ಲಿ ನೀವು ತುಂಬ ವ್ಯತ್ಯಾಸ ನೋಡಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಐ ಮೀನ್ ವಾಟ್ ಈಸ್ ಹಿಸ್ಟ್ರಿ ಇಸ್ ಹಿಸ್ಟ್ರಿ. ನಾವು ಯು ಸಿ ಟೋಟಲಿ ನ್ಯೂ, ಐ ಮೀನ್ ಟೋಟಲಿ ಅದೊಂದು ನ್ಯೂ ರಿವಲ್ಯೂಷನ್ ನೋಡಿದ್ರೆ ಕನ್ನಡ ಪಿಕ್ಚರ್, ಅದೊಂದು ಗ್ಯಾರಂಟಿ. ತಂದೆ ಥರನೇ ಅವರು ಕೂಡ ವಿಕ್ರಮ್ ಅವರು ಯಾವಾಗಲೂ ಸಿನಿಮಾ ಅಂತಲೇ ಹೇಳ್ತಾರೆ. ಮತ್ತು ಎಲ್ಲ ವಿಭಾಗದ ಬಗ್ಗೆ ತಿಳ್ಕೊಂಡಿರ್ತಾರೆ. ಅವ್ರಿಗಿರುವಂಥ ಸಿನಿಮಾ ನಿಮ್ಗೆ ಎಷ್ಟು ಸಹಕಾರ ಕೊಡ್ತಾ ಇದೆ? ಇವ್ರ ತಂದೆಯವರು, ನಾನು ಫಸ್ಟ್ ಅವ್ರನ್ನೇ ಮೀಟ್ ಮಾಡಿದೆ. ನಾನು ಫಸ್ಟು ರವಿಚಂದ್ರನ್ ಮೀಟ್ ಮಾಡಿದೆ ಆ್ಯಂಡ್ ಅವ್ರದ್ದು ಡಿಸ್ಕಸ್ ಮಾಡಿದೆ. ಅವರು ಸ್ಟೋರಿ ಬಗ್ಗೆ ಎಲ್ಲದ ಬಗ್ಗೆ ಡಿಸ್ಕಸ್ ಮಾಡಿದೆ. ಅವರು ಅಫ್ಕೋರ್ಸ್ ಅವರು ಎಲ್ಲ ಹೇಳಿದ್ದಾರೆ, ಪಿಕ್ಚರಲ್ಲಿ ಮೂವಿಯಲ್ಲಿ ಯಾವ ಥರ ಪ್ರಾಬ್ಲಮ್ ಬರುತ್ತೆ, ಅವರು ಯಾವ ಥರ ತೊಂದರೆ ಆಗ್ಬೋದು, ಯಾವ ಥರ ಸಕ್ಸಸ್ ಆಗ್ಬೋದು, ಅವರು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ನನಗೆ. ಅಫ್ಕೋರ್ಸ್ ಐ ಹ್ಯಾವ್ ಟೇಕನ್ ಇಸ್ ತುಂಬ ಸಜೆಷನ್ ತೊಗೊಂಡಿದ್ದೀನಿ ಅವ್ರ ಹತ್ರ. ಸಜೆಷನ್ ತೊಗೊಂಡು ಅಫ್ಕೋರ್ಸ್ ಮುಂದುವರೆದಿದ್ದೀವಿ. ಇವತ್ತು ಒಂದು ಅನೌನ್ಸ್ಮೆಂಟ್, ಒಂದು 2-3 ಅನೌನ್ಸ್ಮೆಂಟ್ನ ಮಾಡಲೇಬೇಕು. ಆ ಬರ್ಡೇ ಅವತ್ತೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ದೊಡ್ಡ ಡಿಸಿಷನ್ನ ತೊಗೊಂಡು ಅವ್ರು ಹೇಳಿದ ಮೇಲೆ ನಾನು ನೋ ಅಂತ ಹೇಳಲಿಲ್ಲ, ಎಸ್ ಅಂತ ಹೇಳಿದೆ. ಇವತ್ತು ಇಲ್ಲಿ ಕೂತಿದ್ದೀವಿ. ಆಮೇಲೆ ಜಸ್ಟ್ ಫ್ಯೂ ಫೋನ್ ಕಾಲ್ಸ್, ಫ್ಯೂ ಮೆಸೇಜಸ್ಗೆ ಪ್ರತಿಯೊಬ್ಬರೂ ಬಂದಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಕ್ಕಿಂತ ಒಂದು ಒಳ್ಳೆ ಬರ್ಡೇ ಸರ್ಪ್ರೈಸ್ ನನಗಿರ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ಇವತ್ತಿನ ಉದ್ದೇಶ, ನಾನು ತುಂಬ ಜನರ ಹತ್ರ ಪರ್ಸ್ನಲಾಗಿ ಮಾತಾಡಿದೆ. ಅದ್ರ ಬಗ್ಗೆ ಪ್ರಶ್ನೆಗಳು ನೀವೇ ನನ್ನ ಹತ್ರ ಕೇಳಬೇಕು. ಬಟ್ ಇವತ್ತಿನ ಉದ್ದೇಶ ಏನಂದರೆ, ಒಂದು ತಂಡ ಎಲ್ಲ, ಇವಾಗ ನಾನು ಇಲ್ಲಿ ಬಂದು ಏನೇ ಹೇಳಿದ್ರು ನಾನು ರವಿ ಸರ್ ಮಗನೇ, ಅದು ನನಗೂ ಗೊತ್ತು. ಬಟ್ ಆದರೂ 2ನೇ ಸಿನಿಮಾ ಹೀರೋ ಆಗಿ ಮಾಡಿದಾಗ ನಮ್ಮ ರಕ್ಷಾ ಮೇಡಮ್ ನಮ್ಮ ಜೊತೆ ಮುಗಿಲ್ಪೇಟೆ ಅನ್ನೋ ಸಿನಿಮಾ ನಮ್ಮ ಬ್ರದರ್ ಜೊತೆ ಮಾಡಿದಾಗ ಕೈ ಜೋಡಿಸಿದ್ರು. ಅದೇ ಥರ ನಂದೊಂದು ಡ್ರೀಮ್ ಇದೆ ಅಂತ ಹೇಳಿದಾಗ ನನ್ನನ್ನು ಬ್ಯಾಕಪ್ ಮಾಡಿ ಮುಂದೆ ತಳ್ಳಿದ್ರು. ಆವಾಗ ಹುಡುಕ್ತಾ ಇದ್ದಾಗ ನನಗೆ ತುಂಬ ಖುಷಿಯಾಗಿ, ತುಂಬ ಪ್ರೀತಿಯಿಂದ ಒಂದು ಟ್ಯಾಲೆಂಟ್, ನನ್ನ ಪ್ರಕಾರ ಒಂದು ಟ್ಯಾಲೆಂಟ್, ನಾನು ತುಂಬ ದೊಡ್ಡವನ ಥರ ಮಾತಾಡ್ತಿಲ್ಲ, ತುಂಬ ಚಿಕ್ಕ ಹುಡುಗನೇ. ಬಟ್ ಆದರೂ ನನ್ನ ಕಣ್ಣಿಗೆ ಇವರು ದೊಡ್ಡ ಟ್ಯಾಲೆಂಟ್. ನನ್ನ ಡೈರೆಕ್ಟರ್ ಕಾರ್ತಿಕ್ ರಾಜನ್. ಇವತ್ತಿನ ಉದ್ದೇಶ ನನಗೆ ಮೇನ್ ಏನಂದರೆ ಆ್ಯಕ್ಷನ್ಸ್. ಅನಿಲ್ ಸುರೇಂದ್ರ ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾ? ಇಷ್ಟು ಮಾತಾಡೋದೇ ದೊಡ್ಡ ವಿಚಾರ. ನಾನು ಹಾಂ, ಅದು ಗ್ಲೇರ್ ಹೊಡಿತಿದ್ಯಾ? ಕರೆಕ್ಟಾ?
ಹಾಂ. ಸೊ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೆ. ಅವ್ರ ಹತ್ರ ಒಂದು ಒಳ್ಳೆ ಕತೆ ಇತ್ತು, ಒಂದು ಟೀಮ್ ಇತ್ತು. ಹತ್ರ ಮಾಡು, ಫುಲ್ ಜಾಯಿಂಟ್ ಮಾಡು. ಥ್ಯಾಂಕ್ ಯು. ಸಾಕು. ಸೊ ನಾವು ಡೈರೆಕ್ಟ್ರು, ಪ್ರೊಡ್ಯೂಸರ್ ಮೇಡಮು ಎಲ್ಲರೂ ಕೂತ್ಕೊಂಡು ಕತೆನ ಡಿಸ್ಕಸ್ ಮಾಡಿ ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಹುಟ್ಟಿದ ಸಿನಿಮಾನೇ ಮುದ್ಹೋಳು. ಸೊ ಎಲ್ಲ ನಡೀತಾ ಇತ್ತು, ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಒಂದು ಅನಲೈಸೇಷನ್ ನನ್ನಲ್ಲಿ ಏನಂದರೆ, ನಮ್ಮ ಪ್ರೊಡ್ಯೂಸರ್ ಮೇಡಮ್, ವಿಕ್ಕಿ ನೀವೇನು ಡಿಸೈಡ್ ಮಾಡ್ತೀರಾ ನೀವು ಮಾಡಿ, ನಾನು ಇದೀನಿ ಬ್ಯಾಕಪ್ಗೆ. ಫಸ್ಟ್ ಆಫ್ ಆಲ್ ನಾನು ಮೇಡಮ್ ಅಂತ ಕರಿತಿದ್ದೀನಿ, ಅದೇ ತಪ್ಪು. ಸಿಸ್ಟರು, ನನ್ನ ಸಿಸ್ಟರ್ ಆ್ಯಕ್ಚುಲಿ. ಸೊ ನೀವು ಮಾಡಿ, ನಾವು ಬ್ಯಾಕಪ್ಪಿಗೆ ಇದ್ದೀವಿ ಅಂತ ಹೇಳ್ತಾಯಿದ್ರು. ಬಟ್ ಒಂದು ಅನಲೈಸೇಷನ್, ಇಂಡಸ್ಟ್ರಿಯಲ್ಲಿ ರೈಟ್ ಟೈಮ್ ಚೆನ್ನಾಗಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು ಒಂದು ಸಿನಿಮಾನ. ಯಾಕಂದರೆ ಇದರಲ್ಲಿ ಲೈಫ್ ಆಗಬೇಕು. ತುಂಬ ಜನ ಹೊಸಬ್ರು, ನಾನು ಹೊಸಬ, ನನ್ನ ಡೈರೆಕ್ಟ್ರ್ ಹೊಸಬ್ರು, ನಮ್ಮ ಎಡಿಟರ್ ಆಗಿರಲಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ತುಂಬ ಜನ ಆ್ಯಕ್ಟರ್ಸು, ತುಂಬ ಕನ್ಸಲ್ಲಿ ಬರ್ತಾಯಿದ್ದೀವಿ ನಾವು ಪ್ರತಿಯೊಬ್ಬರು. ಸೊ ಈ ಸಿನಿಮಾನ ಒಂದು ರೈಟ್ ಪ್ಲೇಸ್ಮೆಂಟ್ ಮಾಡಬೇಕು, ರೈಟ್ ಕೊಲಾಬ್ರೇಷನ್ಸ್ ಆಗಬೇಕು. ಇವತ್ತೇನು ಕೊಲಾಬ್ರೇಷನ್ ಸಿನಿಮಾಸ್ ಬಗ್ಗೆ ನಿಮಗೆ ನನಗಿಂತ ಹೆಚ್ಚಾಗಿ ಗೊತ್ತು. ಸೊ ತುಂಬ ಚೆನ್ನಾಗಿ ಕೊಲಾಬ್ರೇಟ್ ಆಗಿ, ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಅನ್ನೋ ಒಂದು ಹಂಟಲ್ಲಿದ್ದೆ ನಾನು. ಸೊ ಈ ಹಂಟಲ್ಲಿದ್ದಾಗ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ದೇವ್ರು ನನಗೆ ಯಾವ ರೂಪದಲ್ಲಿ ಬಂದು ಹೆಲ್ಪ್ ಮಾಡಿದ್ರು ಅಲ್ವೋ ಗೊತ್ತಿಲ್ಲ. ದಿಲ್ಸೆ ದಿಲೀಪ್ ಸರ್ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡು, ಅವ್ರು ಬಂದು ಒಂದು ಕತೆ ಇದೆ ಸರ್, ಒಬ್ಬ ಡೈರೆಕ್ಟರ್ ರಿಷಿ ಅಂತ ಹೇಳಿ, ಈ ಕತೆನ ಕೇಳಿ, ಪ್ರೊಡ್ಯೂಸರ್ ಸ್ವಲ್ಪ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದ್ರು. ಕತೆನ ಕೇಳಿದೆ, ತುಂಬ ಚೆನ್ನಾಗಿತ್ತು. ಓಕೆ ಡನ್. ಪ್ರೊಡ್ಯೂಸರ್ ಯಾರಂತ ನೋಡಿದ್ರೆ ವಿಜಯ್ ಸರ್ ಅಂತ ಹೇಳಿದ್ರು. ಒಂದು ಸಿನಿಮಾ ಮಾಡೋಣ ಅಂತ ಮಾತಾಡಿದ್ವಿ. ಅವಾಗವರೆಗೂ ಮುದ್ದೋಳ ಬಗ್ಗೆ ಏನು ಮಾತುಕತೆ ಏನು ಇರಲಿಲ್ಲ. ಸರಿ ಸಿನಿಮಾ ಮಾಡ್ತೀವಿ, ಸಿನಿಮಾನ ಅನೌನ್ಸ್ ಮಾಡಿದ್ರು. ಅಮೃತ ಸಿನಿ ಕ್ರಾಫ್ಟಲ್ಲಿ ನಮ್ಮ ಸಿನಿಮಾದೊಂದು ಅನೌನ್ಸ್ ಆಯಿತು. ಅದಾದಮೇಲೆ ವಿ ಹ್ಯಾಡ್ ಟು ಮೀಟ್, ಒಂದು ಗೆಟ್ ಟುಗೆದರ್. ನಾನು ಸರ್ ಮಾತಾಡಿದಾಗ ನಿಮ್ಮ ಮುದ್ದೋಳ ಬಗ್ಗೆ ತುಂಬ ಕೇಳಿದ್ದೀನಿ, ಏನಾದರೂ ಇದೆಯಾ ಅಂತ ಹೇಳಿದಾಗ ಒಂದು ಕೊಲಾಬ್ರೇಟೆಡ್ ಆಗಿ ಇದೇ ಮನೆಯಲ್ಲಿ ಅವ್ರಿಗೆ ಒಂದು ಕಂಟೆಂಟ್ನ ತೋರಿಸ್ದೆ. ಅಲ್ಲಿಂದ ಏನು ಶುರುವಾಯಿತೋ ಏನೋ ಗೊತ್ತಿಲ್ಲ, ನನ್ನ ಲೈಫ್ ಸ್ವಲ್ಪ ಚೇಂಜ್ ಆಗಿತ್ತು ವಿತ್ ದಿಸ್ ಬ್ಯೂಟಿಫುಲ್ ಕಪಲ್ ಸಿಟ್ಟಿಂಗ್ ಓವರ್ ಹಿಯರ್. ಇವರಿಬ್ಬರು ನನಗೆ ಸಪೋರ್ಟ್ ಮಾಡಬೇಕು ಈ ಸಿನಿಮಾಗೆ ಅಂಥೇಳಿ, ಕೊಲಾಬ್ರೇಟ್ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಇಬ್ಬರು ಮಾತುಕತೆ ಶುರು ಮಾಡಿದ್ವಿ. ಯು ವಾಂಟ್ ಟು ಟಾಕ್ ಫ್ರಮ್ ಹಿಯರ್? ನಥಿಂಗ್. ಓಕೆ. ಸೊ ಇವತ್ತಿನ ಅನೌನ್ಸ್ಮೆಂಟ್ ಏನಂದರೆ, ಅಮೃತ ಸಿನಿ ಕ್ರಾಫ್ಟ್ ಅವರು ನಮ್ಮ ತಂಡಕ್ಕೆ ನನ್ನ ಜೊತೆ ಕೊಲಾಬ್ರೇಷನ್ ಅನ್ನೋದು ನಡೀತಾ ಇದೆ ಇವತ್ತು. ಈ ಸಿನಿಮಾನ ಸರ್ ಮೈಂಡಲ್ಲಿ ತುಂಬ ದೊಡ್ಡದಾಗಿ ಇದನ್ನು ತೊಗೊಂಡೋಗಿ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಸರ್ ಮೈಂಡಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂತಿದೆ. ಐ ಆಮ್ ಅ ಡ್ರೀಮರ್, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ನನಗೊಂದು ಬಲ ಬೇಕಾಗಿತ್ತು. ನನ್ನ ಪ್ರಕಾರ ನನಗೆ ಆ ಬಲ ಸಿಕ್ಕಿದೆ. ಕಂಟೆಂಟ್ನ ಮಾಡಿ ಅದಕ್ಕೊಂದು ಒಳ್ಳೆ ಸಿನಿಮಾ ಅಂತ ಒಂದು ಏನು ಅನ್ನಿಸ್ಕೋಬೇಕು, ಅದಕ್ಕೊಂದು ಟೀಮ್ ಬೇಕಾಗಿತ್ತು. ಆ ಟೀಮ್ ನನಗೆ ಆಲ್ರೆಡಿ ಸಿಕ್ಕಿದೆ. ಆ್ಯಸ್ ಯೂಶ್ವಲ್ ಒಂದು ಜರ್ನಿನ ಶುರು ಮಾಡಿದಾಗ ಒಬ್ಬರು ತಳ್ಳಬೇಕಲ್ವ, ತಳ್ಳಿದ್ರು ಇವ್ರು ಮೇಡಮ್. ಸೊ ಇದು ಪ್ರತಿಯೊಂದು ಸೇರಿ ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ. ನಿಮ್ಮ ಹತ್ರ ನಾನು ಕೇಳ್ಕೊತಾ ಇರೋ, ನಿಮ್ಮ ಹತ್ರ ನಾನು ಮಾತಾಡಿದೆ, ಕ್ಯಾಮ್ರಾ ಇಲ್ಲದೆ ಇರೋ ಟೈಮಲ್ಲಿ ಮಾತಾಡಿದೆ. ಪ್ರತಿಯೊಬ್ಬರಿಗೂ ನಾವು ಎಲ್ಲರೂ ಒಂದು ಟೀಮ್. ಬಟ್ ನಿಮ್ಮ ಹತ್ರ ನಾನು ಕೇಳ್ಕೊಂಡಿರೋದು ಅಷ್ಟೇ, ನನ್ನ ಟೀಮ್ ಆಗಿ ನನ್ನ ಸಿನಿಮಾನ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ನಿಮ್ಮ ಪ್ರತಿಯೊಬ್ಬರಿಗೂ ನಾನು ತೋರಿಸ್ತಿದ್ದೀನಿ ಇವತ್ತು. ಇದು ಆಡಿಯನ್ಸಿಗೆ ನಾನು ತೋರಿಸ್ಲಿಲ್ಲ, ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದರಲ್ಲಿರೋ ಸ್ಟಾರ್ ಕ್ಯಾಸ್ಟ್ ನಿಮಗೆ ಗೊತ್ತು, ಜನಕ್ಕೆ ಆ ಸ್ಟಾರ್ ಕ್ಯಾಸ್ಟ್ ಗೊತ್ತಿಲ್ಲ. ಪ್ರತಿಯೊಂದು ಅಪ್ಡೇಟ್ಸು ಮುದ್ದೋಳ ಬಗ್ಗೆ ಇದಾದಮೇಲೆ ಶುರು ಆಗುತ್ತೆ. ಇದಾದಮೇಲೆ ನೀವು ಯಾವ ಥರ ನನ್ನ ಸಿನಿಮಾನ ಪ್ರಪೋರ್ಟ್ ಮಾಡ್ತೀರಾ, ಇದು ನನ್ನ ಸಿನಿಮಾ ಅಲ್ಲ, ಇದು ನಿಮ್ಮ ಸಿನಿಮಾ. ಇವಾಗ ನಿಮಗೆ ಇಷ್ಟ ಆಗಿದ್ದರೆ ನೀವು ಯಾವ ಥರ ಪ್ರಮೋಟ್ ಮಾಡ್ತೀರಾ ಅನ್ನೋದು ನನ್ನ ಅಸೆಸ್ಮೆಂಟ್ ನನ್ನ ಟೀಮ್ ಮೆಂಬರ್ಸ್ ಜೊತೆ. ಸೊ ಇವತ್ತು ನಾನು ಹೇಳಬೇಕಾಗಿರೋದು, ಪ್ಲೀಸ್ ನೀವು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಸಿನಿಮಾನ ಒಂದು ಜರ್ನಿನ, ಒಂದು ದಾರಿನ ಯಾವ ಥರ ಪ್ರಮೋಟ್ ಮಾಡಿ ಈ ಸಿನಿಮಾನ ನಾವು ಆಡಿಯನ್ಸ್ಗೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಯಾವ ಥರ ನಾವು ರೀಚ್ ಮಾಡಿಸ್ತೀವಿ ಅನ್ನೋ ದಾರಿ ನನಗೂ ಕನ್ಫ್ಯೂಸ್ಡ್ ಆಗಿದ್ದೀನಿ. ನೀವು ಸ್ವಲ್ಪ ಹೇಳ್ಕೊಡಿ ನಮಗೆ. ಪ್ರತಿಯೊಬ್ಬರೂ ಸೇರಿಕೊಂಡು ಈ ಸಿನಿಮಾನ ರೀಚ್ ಮಾಡೋಣ, ಇದೇ ಇವತ್ತಿನ ಉದ್ದೇಶ. ಆಮೇಲೆ ಇದೇ ಥರ ನನ್ನ ಬರ್ಡೇನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅನ್ನೋದು ಸರ್ ಆಸೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಇವಾಗ ಸಿನಿಮಾನ ನಾವು 85% 90% ಮುಗಿಸಿದ್ವಿ ನಾವು. ನನ್ನ ಹಠ ಏನಂದರೆ ರೈಟ್ ಟೈಮಲ್ಲಿ ಬರಬೇಕು.
ಪ್ಲೇಸ್ಮೆಂಟ್ ಆಫ್ ಅ ಹೀರೋ ಇದೆಯಲ್ಲ, ಪ್ಲೇಸ್ಮೆಂಟ್ ಆಫ್ ಅ ಫಿಲ್ಮ್ ಇದೆಯಲ್ಲ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ. ನಾನು ಯಾರು ಗೈಡೆನ್ಸು ನಾನು ತೊಗೋತಾ ಇಲ್ಲ. ಯಾಕಂದರೆ ಇಲ್ಲ, ಇವತ್ತು ಒಂದು ಜರ್ನಿನ ನಾವು ನೀಟಾಗಿ ಪ್ಲೇಸ್ ಮಾಡಬೇಕು. ನಾವು ಒಂದು ಸಿನಿಮಾ ಒಂದು ಲೈಫ್ನ ಲೈಕ್ ಡಿಸೈಡ್ ಮಾಡುತ್ತೆ, ಒಂದು ಡೆಸ್ಟಿನಿ ಬರಿಬೇಕು ನಾವು. ನನ್ನನ್ನು ನಂಬ್ಕೊಂಡು ನನ್ನ ಟೀಮ್ ಮೆಂಬರ್ಸು ಪ್ರತಿಯೊಬ್ಬರಿಗೂ ಆಸೆ ಏನಂದರೆ ಈ ಸಿನಿಮಾ ರೈಟ್ ಪ್ಲೇಸ್ಮೆಂಟ್ ಬರಬೇಕು. ಸೊ ಅದಕ್ಕೆ ಒಂದು ಕೊಲಾಬ್ರೇಷನ್ ಬೇಕಾಗಿತ್ತು ನನಗೆ. ಪ್ರೆಸೆಂಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗೆ. ಸೊ ಆ ಟೈಮಲ್ಲಿ ಸರ್ ಬಂದಮೇಲೆ ಇವತ್ತು ನಾವು ಡಿಸೈಡ್ ಮಾಡ್ತಿದ್ದೀವಿ ಈ ಥರ ಒಂದು ಮಾಡಬೇಕು ಅಂತ. ಸೊ ಸಿನಿಮಾ 90% ಮುಗಿಸಿದ್ದೀವಿ. ವಿಕಿ ಸರ್, ಈಗ 2 ವರ್ಷ ಕಳೆದೋಗಿದೆ ಆಲ್ರೆಡಿ. ಸೊ ಈಗ ಕೊಲಾಬ್ರೇಟ್ ಆಗ್ತಿದ್ದಾರೆ. ಸೊ ಯಾವಾಗ ರಿಲೀಸ್ ಆಗಬೇಕು ಅನ್ನೋ ಪ್ಲಾನ್? ಯಾಕಂದರೆ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ, ಕ್ವಾಲಿಟಿ ಮತ್ತೆ ಡೌನ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ನಾನು ತುಂಬ ನಂಬೋದೇನೆಂದರೆ ಆ್ಯಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ನನ್ನ ಕಂಟೆಂಟ್ ಮಾತಾಡುತ್ತೆ. ನಾನು ಡೈರೆಕ್ಟರ್ ಸರ್ ಮಾಡಿರೋ ಕಂಟೆಂಟ್ ಮಾತಾಡಬೇಕು. ಅದು 2 ವರ್ಷದ ಹಿಂದೆ ಆಗಿರಲಿ, 2 ವರ್ಷದ ಮುಂದೆ ಆಗಿರಲಿ, ಆಗಿರಲಿ, ಇಲ್ಲದೆ ಆಗಿರಲಿ, ಕಂಟೆಂಟ್ ಮಾತಾಡುತ್ತೆ. ನಾನು ಕಂಟೆಂಟ್ನ ನಂಬ್ಕೊಂಡು ಸಿನಿಮಾ ಮಾಡಿದ್ದೀನಿ. ನಾನು ನನ್ನನ್ನು ನಂಬ್ಕೊಂಡು ಸಿನಿಮಾ ಮಾಡಿಲ್ಲ. ಕಂಟೆಂಟ್, ಆ ಕಂಟೆಂಟಿಗೆ ಬೇಕಾಗಿರೋವಂಥ ಒಂದು ಪಾತ್ರ ಬೇಕಾಗಿತ್ತು. ಆ ಪಾತ್ರನ ನಾನು ಮಾಡಿದ್ದೀನಿ. ಅದಕ್ಕೆ ಏನೇನು ಯಾರ್ಯಾರು ಏನೇನು ಒಂದು ಕಲರ್ ಕೊಡಬೇಕೋ ಪ್ರತಿಯೊಬ್ಬರು ನನ್ನ ಕಲರ್ ಕೊಟ್ಟಿದ್ದಾರೆ. ಇವಾಗ ಒಳಗಡೆ ನಾವು ಸಿಸ್ಟರ್ ಮಾತಾಡ್ತಾಯಿದ್ವಿ. ದ ಫಸ್ಟ್ ಡೈಲಾಗ್ ನಾನೊಂದು ಬಿಸ್ನೆಸ್ ಟ್ರೇಲರ್ ಮಾಡಿದ ಮೇಲೆ ಸರ್ ನನಗೊಂದು ಸೆಂಟೆನ್ಸ್ ಹೇಳಿದ್ರು, ಐ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂತ ಹೇಳಿದ್ರು. ನಾನು ಈ ಸಿಟಿನ ರೆಡ್ಡಾಗಿ ಪೇಂಟ್ ಮಾಡ್ತೀನಪ್ಪ ಈ ಸಿನಿಮಾ ಪ್ರೆಸೆಂಟ್ ಮಾಡಿದಾಗ ಅಂತ ಹೇಳಿದ್ರು. ಫಸ್ಟ್ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದು ಸರ್ ಇದೆ. ಇದು ಜನರಲಿ ನಮ್ಮ ಸಿಸ್ಟರ್ ನೀಟಾಗಿ ಒಂದು ವಿವರಣೆ ಕೊಟ್ಟರು. ಏನಂದರೆ ಇದು ಬಂದು ಲವ್ ಸಿನಿಮಾ ಅಂದರೆ ಈ ಥರ ಒಂದು ಸಿನಿಮಾ ಏನೋ ಈ ಥರ ಇದೆ ಅಂತ ಹೇಳಿದ್ರು. ರೊಮ್ಯಾನ್ಸ್ ಸಿನಿಮಾ ಆ ಥರ. ನನಗೇನಂದರೆ ನನ್ನ ಸಿನಿಮಾನ ಸರು ನಾನು ತೆಗೆದಿರೋ ವಿಜುವಲ್ಸ್ ಆಗಿರಲಿ, ನಾವು ಶೂಟ್ ಮಾಡಿರೋ ಅಂಥ ಒಂದು ವಿಜುವಲ್ಸ್ ಆಗಿರಲಿ, ವಿ ವರ್ ರೈಟ್ ಟೈಮ್. ನನ್ನ ಪ್ರಕಾರ ಆ ವಿಜುವಲ್ಗೆ ಇವಾಗ ಬಂದಿದೆ. ಯಾಕೆ ನಾವು ಅಹೆಡಾಗೆ ತೆಗೆದಿದ್ವಿ. ನಮ್ಮಲ್ಲಿರೋ ಒಂದು ಬಜೆಟಲ್ಲಿ ನಮ್ಮ ಒಂದು ಹೀರೋಗೆ ಒಂದು ಮಾರ್ಕೆಟ್ ಇದೆ, ಆ ಮಾರ್ಕೆಟಲ್ಲೇ ಶೂಟ್ ಮಾಡಿದ್ವಿ. ನಾವೇನೋ ತುಂಬ ದೊಡ್ಡ ಫಿಲ್ಮ್ ಮಾಡಿದ್ದೀವಿ ಅಂತ ನಾನು ಹೇಳ್ತಾಯಿಲ್ಲ. ನಾನು ಹೇಳ್ತಿರೋ ಬಜೆಟ್ ಮಾತಾಡಬಾರ್ದು, ನನ್ನ ಸಿನಿಮಾ ಮಾತಾಡಬೇಕು. ಇದು ಐಡಿಯಾ ನಂದಷ್ಟೇ. ಸರ್, ಸಿನಿಮಾ ಯಾವಾಗ ತೆರೆಗೆ ಬರ್ತಿದೆ? ಕನ್ನಡ ಜೊತೆ ಬೇರೆ ಭಾಷೆಯಲ್ಲಿ ತೆರೆಗೆ ಬರುತ್ತೆ ಅನ್ನೋ ಪ್ಲಾನ್ ಇದೆ? ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡಬೇಕನ್ನೋ ಐಡಿಯಾ ಇದೆ. ಅದು ಸರು ನಾವೆಲ್ಲ ಕೂತ್ಕೊಂಡು ಫಸ್ಟು ಶೂಟಿಂಗ್ ಜಸ್ಟ್ ವೆರಿ ಮಿನಿಮಲ್ ಡೇಸ್ ಇದೆ ನಮಗೆ ಶೂಟಿಂಗು. ಅದನ್ನು ಮುಗಿಸಿ ಅದನ್ನು ಪ್ರೆಸೆಂಟ್ ಮಾಡೋ ಟೈಮಲ್ಲಿ ಡೇಟು ಪ್ಲಸ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಏನಾದರೂ ಒಂದು ಅಪ್ಡೇಟ್ಗಳಿದ್ದರೆ ಈ ಥರ ಅಪ್ಡೇಟ್ ನಾನು ನಿಮ್ಗೆ ಡೈರೆಕ್ಟಾಗಿ ಕೊಡ್ತೀನಿ. ಸರ್, ಸಿನಿಮಾ ಕಥೆಗಿಂತ ಜಾಸ್ತಿ ಈಗ ನೀವು ಬಿಟ್ಟಿರುವಂಥ ಬಿಟ್ಟಲ್ಲಿ BGM ತುಂಬ ವರ್ಕೌಟ್ ಆಗ್ತಿದೆ ಅನಿಸುತ್ತೆ. ಅದ್ರ ಬಗ್ಗೆ ಮಾತಾಡೋದು. ನೀವು ಸಪೋಸ್ ರಿವೈಂಡ್ ಮಾಡಿ ಫಸ್ಟು ಟೈಟಲ್ ಟೀಸರ್ ರಿಲೀಸ್ ಆದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಅದು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು. ನಾನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಒಂದು ಕಮೆಂಟ್ ಮಾಡಿದೆ. ಹಿ ವಿಲ್ ಬಿಕಮ್ ಒನ್ ಸೆನ್ಸೇಷನ್ ಅಂತ ನಾನು ಹೇಳಿದ್ದೆ. ಅದು ನನ್ನ ಇಂಟ್ಯೂಷನ್, ನನ್ನ ಆಸೆ, ನಾನೇನೋ ಮಾಡಿದ್ದೀನಿ ಅಂತ ನಾನು ಹೇಳಿದ್ದೆ. ನನಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ, ನನ್ನ ಟೀಮ್ ಮೇಲೆ, ನನ್ನ ಡೈರೆಕ್ಟರ್ ಮೇಲೆ, ನನ್ನ ಎಡಿಟರ್ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದರೆ ನಾನು ಯಾಕೆ ಸಿನಿಮಾ ಮಾಡಲಿ? ನನಗೆ ನಂಬಿಕೆ ಇದೆ, ಅವ್ರು ಮಾಡ್ತಾರೆ. ಅದನ್ನು ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ. ನಿಜ ಹೇಳಬೇಕಂದ್ರೆ ಅದಕ್ಕೆ ನಾನು ಒಂದು ಸತಿನೂ ಆಪ್ಷನ್ ಆಗು ಇನ್ನೊಂದು ಟ್ಯೂನು ಕೇಳಿಲ್ಲ. ನಾನು ಐ ಟ್ರಸ್ಟ್ ಮೈ ಟೀಮ್. ಉದಾಹರಣೆಯಲ್ಲಿ ಅಷ್ಟೊಂದು ನಂಬಿಕೆ ಏನಕ್ಕೆ ಅಂದರೆ ಸಿನಿಮಾನು ಸಾಕಷ್ಟು ಟೈಮ್ ತೊಗೊಂಡಾಗಿ ಅದೊಂದಾಯಿತು. ನಂತರದಲ್ಲಿ ಸ್ವಲ್ಪ ಟೈಮ್ ತೊಗೊಂಡ್ರಿ. ಮತ್ತು ಈ ಸಿನಿಮಾ ಎಲ್ಲೂ ಬಿಡ್ತಾರ ಸರ್, ಯಾವುದೇ ಸಿನಿಮಾ ಮಾಡೋ ಅದು ನನ್ನ ಸಿನಿಮಾ, ನಂದು. ಅದು ನನಗೆ ಸಿನಿಮಾ ನಂದು. ಆ ಥರ ನಾನು ಚಿಕ್ಕ ವಯಸ್ಸಿಂದ ಆ ಥರ ಬೆಳೆದಿದ್ದೀನಿ. ನಮ್ಮ ತಂದೆಯಿಂದ ಆಗಿರಲಿ, ನನ್ನ ಚಿಕ್ಕ ವಯಸ್ಸಿಂದ ನಾನು ಬೇರೆ ಪ್ರೊಫೆಷನಾಗಿ ಯೋಚನೆ ಮಾಡಿಲ್ಲ. ನಾನು ಸಿನಿಮಾ ಒಂದೇ, ಆ ಪರದೆನ ಏನಾದರೂ ಮಾಡಿ ನನ್ನ ಕೈಲಿ ಆದಷ್ಟು ಒಂದು ಕಲರ್ ತುಂಬಿಸ್ಬೇಕು ಅದಕ್ಕೆ ಅನ್ನೋದು. ಸೊ ಮುದ್ದೋಲ್ ಮಾತ್ರ ಅಲ್ಲ, ಇದಾದಮೇಲೆ ಯಾವುದೇ ಸಿನಿಮಾ ಬಂದರೂ ನಮ್ಮ ಐಡಿಯಾ ಇದೇ ಇರುತ್ತೆ. ಬಟ್ ಇಷ್ಟು ಡಿಲೇ ಆಗಲ್ಲ, ಇದು ಒಂದು ಭರವಸೆ ನಾನು ಕೊಡ್ತೀನಿ. ಬಿಕಾಸ್ ಇವಾಗ ನನಗೆ ಬೇಕಾಗಿದ್ದು ನಾನು ಹೇಳಿದ್ನಲ್ವ, ಕೊಲಾಬ್ರೇಷನ್ಸ್ ಆದಷ್ಟು ನಮಗೆ ವರ್ಕ್ ಮಾಡೋಕ್ಕೆ ಒಂದು ಸ್ಪೇಸ್ ಸಿಗಬೇಕು. ನಮಗೆ ಒಂದು ಜರ್ನಿ ಮಾಡೋಕ್ಕೆ ಸ್ವಲ್ಪ ಈಸಿ ಆಗಬೇಕು. ನಮಗೂ ಒಬ್ಬ ಒಳ್ಳೆ ಡೈರೆಕ್ಟ್ ಅವ್ರಿಗೆ ನಾವು ಒಳ್ಳೆ ಪರದೆ ಕೊಡಬೇಕು, ಒಳ್ಳೆ ಪ್ರೆಸೆಂಟ್ ಮಾಡಬೇಕಲ್ವ. ತೊಗೊಂಡೋಗಿ ನಾವು ಇವಾಗ ನಿಮ್ಮನ್ನು ಕರಿಬೇಕಂದ್ರೆ ಒಂದು ಮೆಸೇಜ್ ಮಾಡಲೇಬೇಕಲ್ಲ. ಆ ಮೆಸೇಜ್ ಇವತ್ತು ನನಗೆ ಬಂದಿದ್ದಾರೆ ಟು ರೀಚ್ ದ ಆಡಿಯನ್ಸ್. ಇವತ್ತು ಒಬ್ರು ಕೈ ಜೋಡಿಸಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಟ್ರಸ್ಟ್ ಇದೆ, ಮೋರ್ ದ್ಯಾನ್ ಟ್ರಸ್ಟ್, ಫ್ಯಾಮಿಲಿ ಇದೆ. ಇವಾಗ ನಿಮಗೂ ನಮಗೂ ಎಷ್ಟು ವರ್ಷದ ಒಡನಾಟ, ಇವತ್ತು ಸರು ಕೈ ಜೋಡಿಸಿದ್ದಾರೆ ಅಂದಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಈಗಿರುವಂಥ ಇಂಡಸ್ಟ್ರಿ ಪರಿಸ್ಥಿತಿ ಏನು? ಒಳ್ಳೆ ಪರಿಸ್ಥಿತಿನೇ ಇದೆ. ನನಗೇನು ಕೆಟ್ಟದಾಗಂತೂ ಏನೂ ಕಾಣಿಸ್ತಾ ಇಲ್ಲ ಎಲ್ಲೂ. ನಾನು ಯಾವತ್ತೂ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿ ವಿ ಆರ್ ಆಲ್ವೇಸ್ ಗುಡ್. ನಾನು
ಯಾವ ಥರ ಮಾತಾಡಬೇಕಂದ್ರೆ, ನೀವು ಪ್ರಮೋಟ್ ಮಾಡೋ ರೀತಿನ ಪಾಸಿಟಿವಾಗಿ ಪ್ರಮೋಟ್ ಮಾಡಿಬಿಟ್ರೆ ನಮ್ಮ ಇಂಡಸ್ಟ್ರಿದು ಅದು ಏನೇನು ನೆಗೆಟಿವ್ ಮೈನಸ್ಗಳು ಏನೇನಂತ ಒಂದು ರೂಮರ್, ನಾನು ಅದನ್ನು ರೂಮರ್ ಅಂತಲೇ ಕರಿತೀನಿ, ಆ ರೂಮರ್ ಮರ್ತೋಗ್ತಾರೆ, ಫ್ಯಾಕ್ಟ್ಸ್ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಂಡಸ್ಟ್ರಿ ಯಾವತ್ತೂ ಕುಗ್ಗಿಲ್ಲ, ಕುಗ್ಗೋದು ಇಲ್ಲ. ನನ್ನ ಮೈಂಡಲ್ಲಿ ನನ್ನ ಮೈಂಡ್ಸೆಟ್ ಇಷ್ಟೇ ಇದೆ ಸರ್. ಸರ್ ಮುಧೋಳ ದಕ್ಷಿಣ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಣಿಸ್ಕೊಂಡು ವಿಶೇಷತೆ ಅದೇ ನಾಯಿ. ಸೊ ಅಲ್ಲೇನಾದರೂ ಶೂಟಿಂಗ್ ಆಗಿದೆಯಾ? ಸರ್ಪ್ರೈಸ್ ಸಾರಿ. ಕತೆ ಕೇಳುವಾಗ ಒಂದು ರೀತಿ ಬಟ್ ಎಕ್ಸಿಕ್ಯೂಟ್ ಆದಮೇಲೆ ಕೆಲವು ಸಲ ಅಂದುಕೊಂಡ ರೀತಿಯಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ರವಿ ಸರ್ ಜೊತೆ ನೀವೇನಾದರೂ ಸ್ಕ್ರಿಪ್ಟ್ ಟೈಮಲ್ಲಿ ಬರೀ ಏನೇ ಚೂಸ್ ಮಾಡ್ತೀರಾ ಅಥವಾ ಏನಾದರೂ ಐಡಿಯಾಸ್ ತೊಗೋತೀರಾ, ಸಜೆಸ್ಟ್ ಫಸ್ಟು ನಾನು ತುಂಬ ನಂಬೋದೇನೆಂದರೆ, ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ನು ನಾನು ಪಾತ್ರವಾಗಿ ಮಾಡಿದಾಗ ಅದನ್ನು ನಾನು ಫಸ್ಟು ನನಗೆ ತುಂಬ ಇಷ್ಟ ಆಗಬೇಕು. ಸೊ ನನಗೆ ನಿದ್ದೆ ಬರಬಾರ್ದು, ನನಗೆ ಅದು ನನ್ನ ಅಸೆಸ್ಮೆಂಟ್ ಅದು. ಸೊ ನನಗೆ ಈ ಕಥೆನ ಆ್ಯಕ್ಚುಲಿ ಅವ್ರು ಬರೀ ಫಸ್ಟ್ 40 ಮಿನಿಟ್ಸ್ ಹೇಳಿದ್ರು ನನಗೆ. ನೈಟ್ 10:30ಗೆ ಐ ಕುಡಂಟ್ ಸ್ಲೀಪ್, ನನ್ನ ನಿದ್ದೆ ಬರಲಿಲ್ಲ ನನಗೆ. ನೆಕ್ಸ್ಟ್ ಡೇ ಪಾಪ ನಾನು ಚೆನ್ನೈಗೆ ಹೋಗಬೇಕಾಗಿತ್ತು, ಬಸ್ ಹಿಡ್ಕೊಂಡು ಚೆನ್ನೈಗೆ ಬಂದು ನನ್ನ ಕತೆ ಹೇಳಿದ್ದು. ದೆನ್ ಆವಾಗ ನಾನು ಡ್ಯಾಡಿ ಹತ್ರ ಹೋಗಿ ನನಗೆ ಈ ಥರ ಒಂದು ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ, ನನಗೊಂದ್ಸರಿ ಜಸ್ಟ್ ಒಂದು ರಫಾಗಿ ನೀವು ಸ್ವಲ್ಪ ಒಂದು ಐಡಿಯಾ ಕೊಡಿ ನನಗೆ, ಬಟ್ ಐ ನೋ ವಿ ಹ್ಯಾವ್ ಟು ಡಿಸ್ಕಸ್ ಅಂತ ಹೇಳಿದ ತಕ್ಷಣ ಡ್ಯಾಡಿ ನೀನು ಲೈಕ್ ತ್ರಿವಿಕ್ರಮ ಆದಮೇಲೆ ಒಂದು 1 year ಗ್ಯಾಪ್ ಆದಮೇಲೆ ನಾನು ಅನೌನ್ಸ್ ಮಾಡಿದ್ದು ಸಿನಿಮಾ ಇದು. ಇವತ್ತು ನಾವು ಒಂದು ಜರ್ನಿ ಶುರು ಮಾಡಿದ್ರೆ ಅದೆಲ್ಲೂ ಸ್ಟಾಪ್ ಆಗಬಾರ್ದು. ನಮಗೆ ಅನಲೈಸೇಷನ್ ತುಂಬ ಬೇಕು ಒಬ್ಬ ಹೀರೋಗೆ. ಐ ಮೀನ್ ನನಗೆ ಆ ಮಾರ್ಕೆಟ್ ಗೊತ್ತಿರಬೇಕು, ಬಿಸ್ನೆಸ್ ಫ್ಯಾಕ್ಟ್ಸ್ ಗೊತ್ತಿರಬೇಕು, ಆಡಿಯನ್ಸಿಗೆ ಏನು ಇಷ್ಟ ಆಗ್ತಿದೆ ಗೊತ್ತಿರಬೇಕು, ಮೀಡಿಯಾದಲ್ಲಿ ಯಾವ ಥರ ಮಾತಾಡಬೇಕು ಅನ್ನೋದು ಒಂದು ನಾವು ಕಲಿಬೇಕು. ನಾವು ಅದನ್ನು ನಾನು ಸ್ಲೋಗಿ ಸ್ಟಡಿ ಮಾಡ್ತಿದ್ದೀನಿ. ಯಾಕಂದರೆ ನಾವು ಇವತ್ತು ನಾವು ಏನೇ ಮಾತಾಡಿದ್ರು ಇದು ರೆಕಾರ್ಡೆಡ್ ಇದು. ಮತ್ತು ತುಂಬ ಹೀರೋಸ್ಗೆ ಅದು 2ನೇ ಸಿನಿಮಾ ಏನು ಮಾತಾಡೋ ಅನ್ನೋದು ಹುಡುಕಿದ್ರು ಇವತ್ತು ಸಿಗೋಲ್ಲ ನಾವು. ಸೊ ನಮ್ಮದು ಪ್ರತಿಯೊಂದು ರೆಕಾರ್ಡೆಡ್ ಆಗ್ತಿದೆ ನಾವು. ಸೊ ಎವ್ರಿ ಫಿಲಮ್ ನೌ ಇಸ್ ಅ ಮೈಲ್ ಸ್ಟೋನ್. ನನಗೆ ಪ್ರತಿಯೊಂದು ಹೆಜ್ಜೆನೂ ನನಗೆ ಮೈಲ್ ಸ್ಟೋನ್ ಆಗಬೇಕು. ಸೊ ಈ ಥರ ಒಂದು ಸಬ್ಜೆಕ್ಟ್ನ ತೊಗೊಂಡೋಗಿ ಮಾತಾಡಿದಾಗ ತುಂಬ ಓಪನ್ ಆಗಿ ಹೇಳ್ತೀನಿ, ಟೈಟಲ್ ಕೊಟ್ಟಿದ್ದೆ ಡ್ಯಾಡಿ. ಆಮೇಲೆ ಸರ್ ಹತ್ರನೂ ಸ್ವಲ್ಪ ಡಿಸ್ಕಸ್ ಮಾಡಿದ್ರು, ಸೊ ಈ ಥರ ಮಾಡ್ಕೊಳ್ಳಿ ಅಂತೇಳಿ, ಈ ಥರ ಏನಾದಿದ್ದರೆ ಮಾಡಿ ಅಂತ. ಆ್ಯಂಡ್ ನನ್ನ ಪ್ರಕಾರ ಜಸ್ಟ್ 1 hour 2 hours ಮಾತಾಡಿದ್ರು, ಒಂದು ಐಡಿಯಾ ಕೊಟ್ಟರು ಈ ಥರ ಮಾಡಿ ಅಂತ. ಅದಾದಮೇಲೆ ನಾವು ಫಾಲೋ ಅಪ್ ಮಾಡ್ಕೊಂಡ್ವಿ, ನಾವು ಮಾಡೋಣ. ಬಿಕಾಸ್ ಇವತ್ತು ಈ ಕುರ್ಚಿ ಬಂದು ಅದು ನಂದಾಗಿರ್ಬೇಕು, ಇಲ್ಲ ಸರ್ದಾಗಿರಬೇಕು, ಇಲ್ಲ ನಮ್ಮ ಟೀಮ್ದಾಗಿರಬೇಕು. ನೀವು ರವಿ ಸರ್ ಇರೋದಕ್ಕೆ ಹಿಟ್ಟಾಗೋಯ್ತು ಅನ್ನೋ ಒಂದು ಇನ್ಫ್ಲೂಯೆನ್ಷಿಯಲ್ ಮಾರ್ಕೆಟಿಂಗ್ ಆಗೋಯ್ತು ಅಂದರೆ ಆಮೇಲೆ ನಮ್ದು ಏನೂ ಉಳ್ಕೊಳ್ಳಲ್ಲ ನಮ್ಮ ಹತ್ರ. ಸೊ ವಿ ವಾಂಟ್ ಟು ಡೂ ಬೈ ಅವರ್ ಸೆಲ್ಫ್. ಆ ಹಠ ನಮ್ಮಲ್ಲಿದೆ. ಸೊ ಅದಕ್ಕೆ ನಾವು ಈ ಥರ ಒಂದು ಚರ್ಚೆ ಮಾಡಿ ಡ್ಯಾಡಿ ಹತ್ರ ಆಬ್ವಿಯಸ್ಲಿ ಸಜೆಷನ್ಸ್ ಇಲ್ಲದೆ ನಾನು ಮುಂದೆ ಹೋಗಲ್ಲ. ಟೈಟಲ್ ನಮ್ಮ ತಂದೆ ಕೊಟ್ಟಿದ್ದು. ಸರ್ ಫಸ್ಟ್ ಸಿನಿಮಾ ಸಣ್ಣ ಜಿಮ್ಸ್ ನೋಟಲ್ಲಿ ಹೇಳ್ತಾ ಇದ್ರು ಅಂದರೆ ವಿಕ್ರಮ್ ಅವ್ರ ಹತ್ರ ಮಾಸ್ ಎಲಿಮೆಂಟ್ ಇದೆ, ಮಾಸ್ ಹೀರೋ ಆಗ್ಬೋದು. 3 ಪೋಸ್ಟಲ್ಲೂ ಬೇರೆ ಬೇರೆ ವಿಭಿನ್ನತೆ ಕಾಣ್ತಾರೆ. ಅದು ತಕ್ಕನಾಗಿ ಇರುತ್ತೆ ಸರ್ ಆ್ಯಕ್ಷನ್. ಒಬ್ಬ ಪರ್ಫಾರ್ಮರ್ನ ನೀವು ನೋಡ್ತೀರಾ ಸರ್. ಅದು ನನಗೆ ಫಸ್ಟು ನಾನು ಕತೆ ಕೇಳಿದಾಗ ನಾನು ಡೈರೆಕ್ಟರ್ನ ಕೇಳಿದ್ದು, ಅವ್ರು ನನಗೆ ಹೇಳಿದ್ದು ನೀವು ಯು ಆರ್ ಅ ಪರ್ಫಾರ್ಮರ್ ಸರ್. ಆ ಪರ್ಫಾರ್ಮೆನ್ಸ್ನ ನಾವು ಆಚೆ ತರೋಣ. ಆಮೇಲೆ ನಮ್ಮ ಸಿನಿಮಾ ಆ್ಯಕ್ಷನ್ ಸಿನಿಮಾ ಅಂದ್ಕೊಂಡಿರ್ತೀರ, ಬಟ್ ಅದರಲ್ಲಿರೋ ಎಮೋಷನ್ ವಿಲ್ ಸ್ಟ್ಯಾಂಡ್ ಔಟ್ ಸರ್, ಕನ್ಫರ್ಮ್. ಸರ್ ಈಗ ಸಿನಿಮಾ ಬಿಟ್ಟು ಹೇಳೋದಾದರೆ ಇತ್ತೀಚೆಗೆ ಗುರುವಾರ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಡುತ್ತೆ, ನಾಯಿ ಇರೋದ್ರಿಂದ ಮುಧೋಳ ಅನ್ನುವಂಥವ್ರು ಇರೋದ್ರಿಂದ ನಾಯಿಗಳನ್ನು ಇದು ಮಾಡಿರುತ್ತೆ. ನಿಮ್ಮ ರಿಯಾಕ್ಷನ್ ಏನು ಅಂತಂದರೆ? ಇದ್ರದ್ದು ರಿಯಾಕ್ಷನ್ 2 years ಬ್ಯಾಕೆ ನಾವು ಮಾಡ್ಕೊಂಡ್ವಿ ಆ್ಯಕ್ಚುಲಿ. ಬಟ್ ಅದು ಹಿಡನ್. ದಟ್ಸ್ ಅ ಹಿಡನ್ ಸ್ಟೋರಿ ಆಫ್ ಮೀ, ಮೈ ಟೀಮ್, ನಮ್ಮ ಇಡೀ ತಂಡ. ಅದು ನನ್ನ ರಿಯಾಕ್ಷನ್ ಏನಂದರೆ, ಒಬ್ಬ ಹ್ಯೂಮನ್ಗೆ ಎಷ್ಟು ಬೆಲೆ ಕೊಡ್ತೀನಿ, ಒಂದು ಡಾಗಿಗೂ ನಾನು ಅದೇ ರೆಸ್ಪೆಕ್ಟ್ ಕೊಡಬೇಕು. ಸೊ ನಾನು ನನ್ನ ದಾರಿಯಲ್ಲಿ ಹೋಗ್ತಾಯಿದ್ದೀನಿ. ನಾನು ನ್ಯೂಸ್ ತುಂಬ ನೋಡೋಲ್ಲ. ನನಗೊಂದು ಪ್ರಿನ್ಸಿಪಲ್ಸ್ ಇದೆ, ನಂದೊಂದು ಎಥಿಕ್ಸ್ ಇದೆ. ಆ ಎಥಿಕ್ಸ್ ಮೇಲೆ ನನ್ನ ಜೊತೆಗೆ ಯಾರು ಸೇರ್ಕೋತಾರೋ ಅವರು ಅದೇ ಕೆಲಸ ಮಾಡ್ತಾರೆ. ಇಲ್ಲಾಂದರೆ ನನಗೇನು ಅನಿಸುತ್ತೋ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸರ್ ಇತ್ತೀಚೆಗೆ ಬರುವಂಥ ನಟರು ರೊಮ್ಯಾನ್ಸು ಆ ಥರದ ಸಿನಿಮಾಗಳಿಗೆ ಜಾಸ್ತಿ ಒಲವು ತೋರ್ತಾರೆ. ಸೊ ಈಗ ಕಂಪ್ಲೀಟ್ ಆ್ಯಕ್ಷನ್ ಎಮೋಷನ್ ಕಡೆ ಒಲವು ತೋರ್ತಾರೆ. ಸರ್ ಸ್ಟೋರಿ ಸರ್, ನಾನು ಚೂಸ್ ಮಾಡೋದು ಸ್ಟೋರಿ. ನಾನು ನಾಳೆ ಲವ್ ಸ್ಟೋರಿ ಮಾಡಲ್ಲ ಅಂತ ನಾನು ಹೇಳಿಲ್ಲ. ಸೊ ನೀವು ಆ ಥರ ಬರಿಬೇಡಿ. ನಾನೊಂದು ಒಳ್ಳೆ ಲವ್ ಸ್ಟೋರಿನೂ ಮಾಡ್ತೀನಿ. ನನಗೆ ಅದು ಏನೋ ನನ್ನ ಕಲರು ಎಲ್ಲ ನೋಡಿ, ಹೇರ್ ಎಲ್ಲ ನೋಡಿ ಅವ್ರು ಆ್ಯಕ್ಷನ್ ಸಿನಿಮಾ ಅಂತ ನನಗೆ ಆಸೆ ಅಲ್ಲ. ಈ ಟೋಲ್ಡ್ ಅ ಗುಡ್ ಸ್ಟೋರಿ. ನನಗೆ ಆ ಸ್ಟೋರಿಯಲ್ಲ ಪರ್ಫಾರ್ಮೆನ್ಸ್ ಆ್ಯಂಗಲ್ಲು, ನಮಗೇನೇನು ಎಲಿಮೆಂಟ್ಸ್ ಬೇಕು, ಇದು ಆಡಿಯನ್ಸ್ಗೆ ಇಷ್ಟ ಆಗ್ಬೋದು. ಆ್ಯಂಡ್ ನನಗೂ ಅದೇನೆಂದರೆ ಐ ವಾಂಟ್ ಟು ಪರ್ಫಾರ್ಮ್. ಒಬ್ಬ ಆ್ಯಕ್ಟ್ರಿಗೆ ಏನಂದರೆ ನಾನು ಆ್ಯಕ್ಟ್ ಮಾಡ್ಬೇಕು ಸರ್. ನಾನು ಅಲ್ಲಿ ಹೀರೋ ಅಲ್ಲ. ಆ ಪಾತ್ರಕ್ಕೆ ನಾನೊಂದು ಒಂದು ಪರ್ಫಾರ್ಮೆನ್ಸ್ ಕೊಡಬೇಕಲ್ಲಿ. ಅದಕ್ಕೆ ಟ್ರೈನಿಂಗ್ ಬೇಕು ನನಗೆ. ಆ ಟ್ರೈನಿಂಗ್ ಅವರೇ ಮಾಡಿಸಿದ್ರು. ಪ್ರತಿಯೊಂದು ಟ್ರೈನಿಂಗ್ ಅವರೇ ಮಾಡಿದ್ದಾರೆ ನನಗೆ. ಆಮೇಲೆ ನನಗೆ ಆ ಮುಜುಗರ ಇರಲಿಲ್ಲ. ಸೊ ನನಗದು ಬೇಕು. ನನಗೊಬ್ರು ಹೊಡಿಬೇಕು. ನನಗೆ ಬಟರ್ ಮಾಡೋರು, ಬಿಸ್ಕೆಟ್ ಹಾಕೋರು ಬೇಡ. ನನಗೆ ಉಗಿಬೇಕು. ನನಗೆ ಸೆಟ್ಟಲ್ಲಿ ಬಂದು ಇಲ್ಲ ಈ ಥರ ಮಾಡಿ ಅಂತ 10 ಸತಿ ಮಾಡಿಸ್ಬೇಕು. ಬೆಳಿಬೇಕು ಸರ್.
ಗ್ರೋತ್ಗೆ ಇಂಥವ್ರು ಬರಬೇಕು ನನಗೆ ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಐ ಚೂಸ್ ದ ಸ್ಟೋರಿ ಸರ್, ನಾಟ್ ದ ಜಾನರ್. ನಾಳೆ ಹಾರರ್ ಸಿನಿಮಾ ಕೊಟ್ಟರು ಮಾಡ್ತೀನಿ ಸರ್, ಕತೆ ಚೆನ್ನಾಗಿತ್ತು ಅಂತ ಮಾಡ್ತೀನಿ ಸರ್. ಮೇ ಬಿ ಅದೇ ಕಾರಣಕ್ಕೆ ಸರ್ ಹೊಸಬ್ರ ಕಡೆ ಹೋಗ್ತಾ ಇರೋದು, ಯಾಕಂದರೆ ಇಂಡಸ್ಟ್ರಿಗೆ ಹೊಸ ಜನರೇಷನ್ ಬೇಕು ಆಗ್ತದೆ. ಟ್ಯಾಲೆಂಟ್ ಇರೋ ಕಡೆಗೆ ಹೋಗ್ಬೇಕು ಸರ್. ಅವ್ರ ಟ್ಯಾಲೆಂಟ್ ಇದೆ, ಅದು ನಾನು ನಂಬ್ತೀನಿ. ಆಮೇಲೆ ಮೋರ್ ದೆನ್ ಟ್ಯಾಲೆಂಟ್ ಏನು, ನಾನು ನಂಬ್ತೀನಿ ಅವ್ರನ್ನ. ಟ್ರಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ನಾಳೆ ಶೂಟಿಂಗ್ ಸ್ಪಾಟ್ ಹೋದಾಗ ಏನು ಶಾಟ್ ಇಡ್ತಾರೆ, ಅದು ಆ ಶಾಟ್ ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ, ಯಾವ ಥರ ಎಡಿಟ್ ಮಾಡ್ತಾರೆ, ನಮಗೆ ಇಂಟ್ರೆಸ್ಟ್ ಇರಬೇಕು. ನಾವು ಇಂಟರ್ಫಿಯರ್ ಮಾಡ್ಕೊಂಡು ಹೋಗ್ತಾ ಇರೋಕ್ಕಾಗಲ್ಲ. ಪ್ರತಿಯೊಂದು ನಾನು ಪರ್ಫಾರ್ಮ್ ಮಾಡಲ್ಲ, ಇದನ್ನು ಮಾಡಲ್ಲ ಅನ್ನೋದೊಂದು ಚರ್ಚೆ ನನ್ನ ಪ್ರಕಾರ ಎಲ್ಲ ಯಂಗ್ಸ್ಟರ್ಸ್ಗೂ ಇದು ಮೈಂಡಲ್ಲಿದೆ. ಬ್ಲೆಸ್ಸಿಂಗ್ ಇನ್ ಡಿಸ್ಗೇಸ್ ನನಗೆ ಒಬ್ಬರು ಸುನೋಜ್ ಅಂತ ಹೇಳಿ ಒಬ್ಬರು ಕ್ಯಾಮ್ರಾಮ್ಯಾನ್, ಅವ್ರು ರೆಕಮೆಂಡ್ ಮಾಡಿದ್ದು ಫೆಲೋನೇ ಕಾರ್ತಿಕ್ ಸರ್. ಸೊ ಆ ಸುನೋಜ್ ಸರ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾದ್ರೆ. ಸರ್ ಲುಕ್ಸು ವಿಭಿನ್ನತೆ ಇದೆ, ಏನಾದ್ರು LCU ಥರ ಏನಾದ್ರು ಇಲ್ಲಿ ಸಿನಿಮಾ ಯೂನಿವರ್ಸಿಟೀಸ್ ಅಂತ ಅದು KCUನೇ ಡಿಸೈಡ್ ಮಾಡಬೇಕು. ಬಟ್ ಸರ್ಪ್ರೈಸಸ್ ಅಂತೂ ಇದ್ದೇ ಇರುತ್ತೆ ಈ ಸಿನಿಮಾದಲ್ಲಿ. ನನ್ನ ಪ್ರಶ್ನೆ, ನನ್ನ ಮೈಂಡಲ್ಲಿರೋ ಒಂದು ಪ್ರಶ್ನೆ ನಿಮ್ಮ ಹತ್ರ, ಆ್ಯಕ್ಚುಲಿ ಕ್ಯಾಮ್ರಾಗಳು ನಿಮ್ಮ ಹತ್ರ ತಿರುಗಬೇಕಿದೆ. ಆ್ಯಕ್ಚುಲಿ ತುಂಬ ಜನ ನಾನೊಂದು ಔಟ್ಪುಟ್ನ ಏನು ಸರ್ಪ್ರೈಸಾಗಿ ನಾನು ನಿಮ್ಗೆ ಏನು ತೋರಿಸಿದ್ನೋ, ಈ ರಿವ್ಯೂ ಮೇಲೆ ನೀವು ಈ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ನೀವು ರಿವ್ಯೂ ನನಗೇನು ಡೈರೆಕ್ಟಾಗಿ ಹೇಳಲೇಬೇಡಿ, ನನಗೇನು ಬೇಜಾರಿಲ್ಲ. ಬಟ್ ನೀವು ಪ್ರಮೋಟ್ ಮಾಡೋ ರೀತಿಯಲ್ಲಿ ನನಗೆ ಗೊತ್ತಾಗುತ್ತೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದೆಯಾ, ಇಷ್ಟ ಆಗಿಲ್ವಾ, ಯಾವ ಥರ ಪ್ರಮೋಟ್ ಮಾಡ್ತೀರಾ ಅಂತ. ಇವತ್ತಿನ ಅಸೆಸ್ಮೆಂಟ್, ಇವತ್ತಿನ ಉದ್ದೇಶ ಇಷ್ಟೇ ಇದ್ದಿತ್ತು. ತುಂಬ ಮುದ್ದೋಲಾಗಾಯಿತು. ಮೇಜರ್ ಇಲ್ಲೂ ಕೊಲಾಬ್ರೇಷನ್ ನಡೀತದೆ, ಈ ಕೊಲಾಬ್ರೇಷನ್ ಬಗ್ಗೆನೂ ಮಾತಾಡಿ. ಮೂವಿ ಓನ್ಲಿ. ಆ್ಯಂಡ್ ಮೇನ್ ಥ್ಯಾಂಕ್ ಯು ಇನ್ನೊಂದು ಅಂದರೆ ಮ್ಯಾಮಿಗೆ ಹೇಳಲೇಬೇಕು. ಸರ್ 99% ಓಕೆ ಆಗಿದ್ದರು, 100% ಟಿಕ್ ಮಾರ್ಕ್ ಕೊಟ್ಟಿದ್ದು ಮ್ಯಾಮ್ ನನಗೆ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್, ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ದ ಟೀಮ್. ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ನಾವು ಸಿನಿಮಾ ಟೇಕ್ ಓವರ್ ಮಾಡಿಲ್ಲ, ಜಸ್ಟ್ ಜೊತೆ ಕೊಲಾಬ್ರೇಟ್ ಮಾಡ್ತೇವೆ. ಅಂದರೆ ನಾವು ಫಸ್ಟ್ ಮೂವಿ ಐ ಥಿಂಕ್ ಫಸ್ಟ್ 1 ನಿಮಿಷ ನೋಡಿದ್ವಿ ಟ್ರೈಲರ್. ನಾನು, ನಮ್ಮ ಮಿಸಸ್ಸು, ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರಿಲ್ಲಿದ್ದಾರೆ, 3 ಜನ ನೋಡಿದ್ವಿ. ನೋಡುವಾಗ ತಕ್ಷಣಕ್ಕೆ ನಮ್ಮ ಮಿಸಸ್ ಫಸ್ಟ್ ಹೇಳಿದ್ರು, ದಿಸ್ ಈಸ್ ಗೋಯಿಂಟ್ ಬಿ ಸೂಪರ್ ಹಿಟ್ ಮೂವಿ ಆ್ಯಂಡ್ ಹೀ ಈಸ್ ಗೋಯಿಂಟ್ ಬಿ ಸೂಪರ್ ಸ್ಟಾರ್ ಆ್ಯಂಡ್ ಹೀ ಈಸ್ ಗೋಯಿಂಟ್ ಬಿ ಫ್ಯೂಚರ್ ಸ್ಟಾರ್, ಜಸ್ಟ್ ಗೋ ಹೆಡ್, ಬ್ಲೈಂಡ್ಲಿ ಗೋ ಹೆಡ್. ಇನ್ನು ಮನೆಯಿಂದ ಪರ್ಮಿಷನ್ ಬಂದರೆ ನಾವು ಸುಮ್ಮನೆ ನಿಲ್ತಿರೋ, ಸರಿ ಸೂಪರ್ ಫಾಸ್ಟಾಗಿ ನಾವು ಅವಲೇ ಡಿಸೈಡ್ ಮಾಡಿದ್ವಿ, ಆನ್ ದಿ ಸ್ಪಾಟಲ್ಲಿ ಡಿಸೈಡ್ ಮಾಡಿದ್ವಿ, ನೋ ಲೆಟ್ಸ್ ಗೋ ಹೆಡ್ ವಿತ್ ದಿಸ್ ಮೂವಿ. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಇದು ರೆವಲ್ಯೂಷನ್ ಆಗಬೇಕಿಲ್ಲಿ. ನಮ್ಮ ತೆಲುಗಲ್ಲಿ, ತಮಿಳಲ್ಲಿ ಆ ಥರ ಕನ್ನಡದಲ್ಲಿಲ್ಲ, ತುಂಬ ವ್ಯಾಕ್ಯೂಮ್ ಇದೆ, ಯಾವುದೋ ಕಾರಣಕ್ಕಿರ್ಬೋದು. ಇಲ್ಲಿ ಕಮ್ಯುನಿಕೇಟ್ ಆಗ್ತಾಯಿಲ್ಲ. ಏನೇ ದೊಡ್ಡ ಮೂವಿ ಬಂದರೆ ಕೂಡ ಮೂವಿ ತುಂಬ ಚೆನ್ನಾಗಿದೆ, ನಾನು ತುಂಬ ಚೆನ್ನಾಗಿ ಮೂವೀಸ್ ನೋಡಿದೆ, ಅದು ಕಮ್ಯುನಿಕೇಷನ್ ಆಗ್ತಾಯಿಲ್ಲ, ಎಂಟರ್ಟೈನ್ಮೆಂಟ್ ಕೊಡ್ತಾಯಿಲ್ಲ. ಕಮ್ಯುನಿಕೇಟ್ ಆಗಿಲ್ಲ ಅಂದರೆ ಪಬ್ಲಿಕ್ ಗೊತ್ತಾಗಲ್ಲ ಅಂದರೆ ಪಬ್ಲಿಕ್ ನೋಡಲಿಕ್ಕೆ ಆಗೋದಿಲ್ಲ. ಸೊ ದೊಡ್ಡ ಬ್ಯಾನರ್ಸ್ ದುಡ್ಡವರಿದ್ರು ಮಾತ್ರ ಬ್ಯಾನರ್ ಮಾಡಿದ್ರೆ ಎಂಥ ಮೂವಿ ಅಂದರೆ ನೋಡಿಬಿಡ್ತಾರೆ. ಈ ಸಣ್ಣ ಮೂವಿ ನೋಡ್ಲಿಕ್ಕೆ ಆಗ್ತಾಯಿಲ್ಲ. ದಟ್ಸ್ ವೇರ್ ಐ ಕೇಮ್ ಇನ್. ಐ ಸೆಡ್, ಈ ಸಣ್ಣ ಡೈರೆಕ್ಟರ್ಸ್ ಆಗಲಿ, ಅಪ್ಕಮಿಂಗ್ ಡೈರೆಕ್ಟರ್ಸ್ ಆಗಲಿ, ಅಪ್ಕಮಿಂಗ್ ಆ್ಯಕ್ಟರ್ಸ್ ಆಗಲಿ, ಲೆಟ್ಸ್ ಪುಷ್ ಎವ್ರಿಬಡಿ. ಅವ್ರನ್ನೆಲ್ಲ ಪುಷ್ ಮಾಡಿದ್ರೆ ಕನ್ನಡ ಒಂದು ರೆವಲ್ಯೂಷನ್ ತೊಗೊಂಡು ಬರೋಣ ಅಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಮೂಡಿದ ತಕ್ಷಣ ನಾನು ಹೇಳಿದೆ, ಅಫ್ಕೋರ್ಸ್ ನಾನು ಸ್ವಲ್ಪ ಎಡಿಷನ್ಸ್ ಎಲ್ಲ ಹೇಳಿದ್ವಿ, ದಟ್ ತುಂಬ ಸರ್ಪ್ರೈಸಸ್ ಇರುತ್ತೆ ನಿಮಗೆ. ನೀವೊಂದು ಐ ಥಿಂಕ್ ಶಿ ಆಸ್ ವೆರಿ ವ್ಯಾಲಿಡ್ ಪಾಯಿಂಟ್. ಇದು ಐ ಮೀನ್ ಟೆಕ್ನಾಲಜಿ ತುಂಬ ಜಾಸ್ತಿ ಇದಾಗಿದ್ದಾರೆ, ಅದು ದೇಟ್ ವಿಲ್ ಸಿ ಇನ್ ದಿಸ್ ಮೂವಿ. ಆ ಟೆಕ್ನಾಲಜಿ ನಾವು ಯಾವ ಥರ ಬಳಸ್ಕೊಳ್ತಾ ಇದ್ದೀವಿ ಅಂತ ನೀವು ನೋಡ್ತೀರಾ. ವಿ ಹ್ಯಾವ್ ಇಂಪ್ರೂವೈಸ್ ಇನ್ ದ್ಯಾಟ್ ಆಲ್ಸೋ, ಯು ವಿಲ್ ಸಿ ಲಾಟ್ ಇನ್ ದ್ಯಾಟ್. ಇವರು ಮಾಡಿದಂಗೆ ನಾವು ಸ್ವಲ್ಪ ಎಡಿಷನ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಮೂವಿ ಟು ಬಿ. ಈಸ್ ಗೋಯಿಂಟ್ ಟು ಬಿ ಸೂಪರ್ ಸ್ಟಾರ್, ಅದು 100%. ಸರ್, ಈಗ ಒಂದು ಹೇಳಿದ್ದು ರೆಡ್ ಬ್ಲಡ್ ಸಿಟಿ ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ಮಾಡ್ತೀನಿ, ಆ ಒಂದು ಸ್ಟೇಟ್ಮೆಂಟ್ ಯಾಕೆ ಬಂತದ್ದು, ಆ ಥರ ಮಾಡಬೇಕು? ವಾಟ್ ಇಸ್ ರೆಡ್? ಇಲ್ಲ, ಐ ಪೇಂಟ್ ದ ಸಿಟಿ ರೆಡ್ ಅಂದರೆ ಈ ಸೈಡ್ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂದರೆ ಬ್ಯಾನರ್ ಕಲರ್ ರೆಡ್ ಇದೆ ಅಲ್ವಾ. ಸೊ ವಿ ಸೈಡ್ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂದರೆ ಕಮ್ಯುನಿಕೇಟ್ ಮಾಡ್ತೀವಿ. 2025 ಇವಾಗ ಈ ವರ್ಷ ಬರುತ್ತೆ ಅಂತ ಹೇಳಿ ಇನ್ನೂ ಬರ್ತಾ ಇಲ್ಲ. ಪ್ರೆಸ್ ಮೀಟು ರವಿ ಸರ್ ಜೊತೆ ಇಟ್ಟರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆವತ್ತು ಏನೇ ಇರಲಿ, ಆ ಥರ ಒಂದು ಈ ಥರ ಸಿನಿಮಾ ಬಂದು ನೀವು ನಮ್ಮ ತಂದೆ ಹತ್ರ ಮಾತಾಡಿದ್ರೆ ಅದಕ್ಕೆ ಆನ್ಸರ್ ಕರೆಕ್ಟಾಗಿ ಸಿಗುತ್ತೆ ನಿಮಗೆ. ನಾವು ಏನೇ ಮಾತಾಡಿದ್ರು ಅದು ಜಸ್ಟ್ ಒಂದು ಹಾಫ್ ಆ್ಯಂಡ್ ಹಾಫಲ್ಲಿ ಮಾತಾಡ್ತೀವಿ. ಆದಷ್ಟು ಬೇಗ ಡ್ಯಾಡಿ ಕಡೆಯಿಂದ ಒಂದು ದೊಡ್ಡ ಅಪ್ಡೇಟ್ ಬರುತ್ತೆ. ನಮ್ಮ ಸಿನಿಮಾ ಸರ್, ನಮ್ಮ ಕನ್ನಡ ಸಿನಿಮಾ ಸರ್, ನನ್ನ ಜೊತೆ ಕೈ ಜೋಡಿಸಿ ಸರ್. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡಿ ತೋರಿಸ್ತೀನಿ ಸರ್. ವಿಕಿ ಸರ್, ಇದು ತಂದೆ ನೋಡಿದಾರ ಸಿನಿಮಾ? ನಾನಿನ್ನೂ ಸದ್ಯಕ್ಕೆ ನಮ್ಮ ಡ್ಯಾಡಿ ಹತ್ರ ನಾನು ಏನೂ ತೋರಿಸ್ಲಿಲ್ಲ ನಾನು, ಬಿಕಾಸ್ ಹೀ ಈಸ್ ಮೈ ಫಸ್ಟ್ ಮೇಜರ್ ಆಡಿಯನ್ಸ್. ನನಗೆ ಒಂದು ಸಿನಿಮಾನ ಚರ್ಚೆ ಎಲ್ಲ ಮಾಡಿ ಮುಗಿಸಿದ ಮೇಲೆ, ಅದನ್ನೆಲ್ಲ ರೆಡಿ ಎಲ್ಲ ಮಾಡಿದ ಮೇಲೆ, ಆವಾಗ ಅದನ್ನು ಪ್ರಾಪರ್ ನಮ್ಮ ಪೋಸ್ಟ್ ಪ್ರೊಡಕ್ಷನಲ್ಲಿ DI ಇದೆಲ್ಲ ಮಾಡಿ ಮುಗಿಸಿದ್ಮೇಲೆ ಒಂದು ಥಿಯೇಟ್ರಲ್ಲಿ ಅವ್ರಿಗೊಂದು ಸ್ಕ್ರೀನಿಂಗ್ ಹಾಕಿ ಆವಾಗ ಒಂದು ಡಿಸ್ಕಷನ್ ನಾವು ಮಾಡ್ಕೋತೀವಿ. ಸೊ ಅಲ್ಲಿವರೆಗೂ ಐ ವಾಂಟ್ ಹಿಮ್ ಟು ವೇಟ್. ಈಗ ಈ ತೋರಿಸಿರೋ ಒಂದು ಬಿಟ್ಟಲ್ಲಿ ಚಂದ್ರ ನಿರಂಗಿ ಗೊತ್ತು ರವಿ ಥರ
ಪ್ರಕಾಶ್ ಸೂರ್ಯನ್ ಉರಿಯೋಕೆ ಹೋಗು. ಗೊತ್ತು ಅನ್ನೋ ಒಂದು ಡೈಲಾಗ್ ಇವತ್ತು ತೋರಿಸಿದ್ವಿ. ಏನು ರವಿ ಸರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅಯ್ಯೋ ಯಾಕೆ ತುಂಬ ದೊಡ್ಡ ಮಾತಾಗೋಯ್ತು. ಅಷ್ಟು ಸರ್ಪ್ರೈಸಸ್ ಇದೆ ಅಂದೆ, ಈ ಸರ್ಪ್ರೈಸ್ ಇಲ್ಲ ಸದ್ಯಕ್ಕೆ. ಮೀಡಿಯಾ ನಮಗೆ ಒಂದು ಚೂರು ಕೊಟ್ಟರೆ ಅವೆಲ್ಲ ಹಿಡಿದು ಬಿಡ್ತಾರೆ. ಥ್ಯಾಂಕ್ ಯು ಎನಿವೇಸ್ ಸರ್. ಹಾಂ, ಹಾಡುಗಳು ಎಷ್ಟಿದೆ ಅಂತ 5 ನಮ್ಮ ಡೈರೆಕ್ಟ್ರ್ ಹೇಳಿದ್ರು. ಅದು ಬಿ ಜಿ ಎಮ್ ಎಲ್ಲ ಸೇರಿಸಿದ್ರೆ ನನ್ನ ಪ್ರಕಾರ ನೀವು ಈ ಒ ಎಸ್ ಟೀಸ್ ಅಂತ ಒಂದು ಫಾರ್ಮ್ಯಾಟ್ ಇದೆಯಲ್ಲ, ಬೇರೆ ಇಂಡಸ್ಟ್ರೀಸಲ್ಲಿ ನೀವು ನೋಡ್ತಾ ಇದ್ರೆ ಒ ಎಸ್ ಟಿ ಫಾರ್ಮ್ಯಾಟ್ಸ್ ಇದೆಯಲ್ಲ, ಫಸ್ಟು ನನ್ನನ್ನು ತುಂಬ ಟೆಂಪ್ಟ್ ಮಾಡಿದವ್ರು ಒ ಎಸ್ ಟಿಯಲ್ಲಿ ನನಗೆ ಫಸ್ಟ್. ಹಂಗಂದರೆ ದಿಸ್ ಎಂಟೈರ್ ಟೀಮ್ ಅಲ್ವಾ, ಅವ್ರು ಪ್ಲ್ಯಾನ್ ಮಾಡ್ತಾ ಇರೋ ರೀತಿನೇ ಬಂದು ನನಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಯಾಕಂದರೆ ನನಗೂ ಒಂದು ಏನಂದರೆ ಈ ಥರ ಒಂದು ಟೀಮ್ ಬೇಕಾಗಿತ್ತಲ್ಲ, ನನಗಿಂತ ಸ್ವಲ್ಪ ಅಹೆಡ್ ಇದ್ದರು ಟೀಮು. ಸೊ ಅವ್ರ ಜೊತೆ ಯಾವತ್ತೂ ನಮಗಿಂತ ಒಂದು ಸ್ವಲ್ಪ ಮುಂದೆ ಇರಬೇಕು. ಸರ್ ಎಲ್ಲ ಯೋಚನೆ ಮಾಡೋ ರೀತಿ ಇದೆಯಲ್ಲ, ನಾನೇನೂ ಇಲ್ಲ ಅವ್ರ ಮುಂದೆ. ಅವ್ರು ಇಲ್ಲೆಲ್ಲೋ ಯೋಚನೆ ಮಾಡ್ತಿದ್ದಾರೆ, ಅದನ್ನು ಮ್ಯಾಚಪ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ಅದೇ ಥರ ನನ್ನ ಟೀಮು, ನನ್ನ ಡೈರೆಕ್ಟರ್ ಆಗಲಿ, ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ಅವ್ರು ಯೋಚನೆ ಮಾಡ್ತಾ ಇದ್ದಿದ್ದ ರೀತಿ ಅಲ್ಲ ಬೇರೆ ಥರ ಇತ್ತು. ಸೊ ನಂದು ಸ್ವಲ್ಪ ಬೇರೆ ಥರ ಇತ್ತು. ಸೊ ನಾವೆಲ್ಲರೂ ಕೊಲಾಬ್ರೇಟ್ ಆಗಿದ್ದು ಈ ಥರ. ನಾನು ನಿಮ್ಗೆಲ್ರೂ ಆ ಕಂಟೆಂಟ್, ನಾನು ಏನು ಸರ್ಪ್ರೈಸ್ ಕಂಟೆಂಟ್ ಏನು ತೋರಿಸಿದೆ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಏನಾದರೂ ಪ್ರಶ್ನೆಗಳಿತ್ತು ಅಂದರೆ, ಇಲ್ಲ ಇಫ್ ಯು ವಾಂಟ್ ಟು ಟಾಕ್ ಅಬೌಟ್ ಇಟ್, ಚಿಟ್ ಚಾಟ್ಸ್ ಯಾವುದು ಕೊಡಲ್ಲ ಇವತ್ತು. ಯಾಕೆಂದರೆ ಅದಕ್ಕೆ ಅಂತ ಒಂದು ದಿವಸ ನಾವು ಅಂದ್ಕೊಂಡಿದ್ದೀವಿ ಚಿಟ್ ಚಾಟು. ಸದ್ಯಕ್ಕೆ ಇಟ್ ಇಸ್ ಜಸ್ಟ್ ಎ ಮೀಟ್ ಆ್ಯಂಡ್ ಗ್ರೀಟ್. ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಕಮಿಂಗ್. ಸೊ ದಿಸ್ ಮೀಟ್ ಆ್ಯಂಡ್ ಗ್ರೀಟ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಅದು ಹೇಳೋದಕ್ಕೆ ನಾನು ಬಂದಿರೋದು. ವಿಜಯ್ ಸರ್, ಅಮೃತಾದಿ ಎಲ್ಲರಿಗೂ ಇವಾಗ ಮತ್ತೆ ಅವರು ಪಟಾಯಿಸ್ಕೊತಾರೆ ನನ್ನ ಮಗಳನ್ನ. ಈ ಕನ್ನಡಕ ಬೇಡ, ಬ್ಲ್ಯಾಕ್ ಕನ್ನಡಕ. ಸೊ ತುಂಬ ನಾನು ಟೀಸರ್ ನೋಡಿದ್ದೀನಿ, ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ವಿಕ್ರಮ್ ಡೆಫಿನೆಟ್ಲಿ ಒಂದು ಸೈಡ್ ಆ್ಯಂಗಲಲ್ಲಿ ಅಪ್ಪನೇ ಅಲ್ವಾ, ನಿಮಗೆಲ್ಲ ಗೊತ್ತು, ನಾನು ಹೇಳೋದೇ ಬೇಡ, ಹಂಗೆ ಕಾಣ್ತಾರೆ. ಲೈಕ್ ಹಿಂಗೆ ನೋಡಿದ್ರೆ ರವಿ ಸರೇ ಕೂತಂಗೆ ಅನಿಸುತ್ತೆ ನ್ಯಾಚುರಲಿ. ಸೊ ಐ ಫೀಲ್ ಈಗ ಒಂದು ನೆಕ್ಸ್ಟ್ ಜನ್ರೇಷನ್ ಬರ್ತಾ ಇರಬೇಕಾದ್ರೆ ವಿಜಯ್ ಸರ್ ಅವರಲ್ಲಿ ಒಬ್ಬ ಸೂಪರ್ ಸ್ಟಾರ್ನ ನೋಡ್ತಾ ಇದ್ದಾರೆ ಆಲ್ರೆಡಿ. ಆ್ಯಂಡ್ ತುಂಬ ಅವ್ರ ಫ್ಯಾಮಿಲಿ ನಂಗೆ ತುಂಬ ಕ್ಲೋಸ್ ಇರೋದ್ರಿಂದ ತುಂಬ ಹೇಳ್ತಾರೆ ಅವ್ರ ಬಗ್ಗೆ. ಸೊ ವಿಕ್ರಮ್, all the best. Make it happen. Thank you. So, Ashik, I just want to wish the team all the very best. Ashik, support. Thank you everyone. Thank you.